ಮಳೆಗಾಲದಲ್ಲಿ ಮಕ್ಕಳ ತ್ವಚೆ ಅಂತೂ ಯಾಕೆ ಈ ಥರ ಆಗೋಗಿರುತ್ತೆ ಅಂತ ನೋಡ್ತಿರ್ತೀವಲ್ವ. ಒಣಕೊಂಡಿರುತ್ತೆ, ರ್ಯಾಷಸ್ ಇರುತ್ತೆ, ಕೆಂಪಗಿರುತ್ತೆ, ಈ ತೊಡೆ ಸಂದು, ಕಂಕಳಲ್ಲಿ, ಕುತ್ತಿಗೆ ಭಾಗದಲ್ಲಿ ಇನ್ನೂ ಒಂಥರ ಇರುತ್ತೆ. ಮತ್ತು ಈ ಬೆವರು ಮತ್ತು ಮಾಯಿಶ್ಚರ್, ತೇವಾಂಶ ಎರಡೂ ಸೇರಿಕೊಂಡು ಇನ್ಫೆಕ್ಷನ್, ಇರಿಟೇಷನ್ ಆಗೋವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಹುಷಾರಾಗಿ ನೋಡ್ಕೋಬೇಕು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಹೇಗೆ ನೋಡ್ಕೊಳ್ಳೋದು ಈ ಮಳೆಗಾಲದಲ್ಲಿ, ಯಾವ ಆರೈಕೆ ಮಾಡಬೇಕು ಅಂತಂದರೆ ಟ್ರೆಡಿಷ್ನಲ್ ಮೆಥಡ್ ಫಾಲೋ ಮಾಡೋದು ಒಳ್ಳೆಯದಪ್ಪ. ಮಸಾಜ್ ರೆಗ್ಯುಲರಾಗಿ ಮಕ್ಳಿಗೆ ಕೊಡಿ. ಪ್ಯೂರ್ ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಬಳಸಿ. ಮತ್ತು ಬೆಚ್ಚಗಿರೋ ನೀರಲ್ಲಿ ಚೂರು ಅರಶಿನ ಹಾಕಿ, ಇಲ್ಲ ಒಂದು ಸ್ವಲ್ಪ ಬೇವಿನೆಲೆ ಹಾಕಿ ಸ್ನಾನ ಮಾಡಿಸೋದು ಒಳ್ಳೆಯದು. ಮತ್ತು ಅವಾಗವಾಗ ನೋಡಿಕೊಂಡು ಸಂದುಗಳಲ್ಲಿ ಬಟ್ಟೆ ತೊಗೊಂಡು ಟ್ಯಾಪ್ ಮಾಡ್ತಾಯಿರಿ. ಯಾವುದೇ ಥರದ ಕೆಮಿಕಲ್ಸ್ನ ಅವಶ್ಯಕತೆ ನಿಮ್ಮ ಮಕ್ಕಳಿಗಿಲ್ಲ. ಮಾಯಿಶ್ಚರೈಸರ್ ಆಗಲಿ, ಏನೋ ಫ್ಯಾನ್ಸಿ ಆಯಿಲ್ಗಳಾಗಲಿ. ಸಾಮಾನ್ಯವಾಗಿ ಮಕ್ಕಳು ಅಂದಿದ ತಕ್ಷಣ ನಾವೇನು ಮಾಡೋಕ್ಕೂ ರೆಡಿ ಇರ್ತೀವಿ, ಅದೇ ತಪ್ಪು. ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ಒಳ್ಳೆಯದು. ಸೊ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಮ ಮಕ್ಕಳನ್ನ.